ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೋಗ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಇವತ್ತು ಹಬ್ಬ, ಸೊ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಸೇಫಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಬೆಳಗ್ಗೆ ಪೂಜೆ ಆಯಿತು. ಫುಲ್ ಅರ್ಶಿನ ಕುಂಕುಮ ಇಟ್ಟಿರೋದಕ್ಕೆ ನನ್ನ ಕೈಯೆಲ್ಲ ಕಲರ್ ಆಗಿಬಿಟ್ಟಿದೆ. ಆ್ಯಂಡ್ ಬನ್ನಿ, ನಮ್ಮ ಮನೇಲಿ ಹಬ್ಬ ಹೇಗೆ ಆಚರಿಸಿದ್ದೀವಿ ಅಂತ ತೋರಿಸ್ತೀನಿ. ನನಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ಲೀವ್ ಏನು ತೊಗೊಳಕ್ಕೆ ಹೋಗಲಿಲ್ಲ ಟ್ಯೂಸ್ಡೇ. ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ನಾನು ಸಿಂಪಲಾಗಿ ಪೂಜೆ ಮುಗಿಸಿದ್ದೆ. ಅಮ್ಮ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬಂದರು. ನನ್ನನ್ನು ಕರೆದ್ರು, ಬಟ್ ನಾನು ಹೋಗಲಿಲ್ಲ. ಹೋದರೆ ಲೇಟ್ ಆಗುತ್ತೆ, ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ ಅಂತ ನಾನು ಹೋಗೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ನಾನು ಈ ವರ್ಷ ಇದು ಹಾಕಿರೋ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಪ್ರತಿ ವರ್ಷ ನಾನು ಇಲ್ಲಿ ನಾನು ತೋರಿಸ್ತಿದ್ದೀನಲ್ವಾ, ಅಲ್ಲಿ ಹಾಕ್ತಿದ್ದೆ. ಬಟ್ ಈ ಸರಿ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿ ಹಾಕಿದ್ರೆ ಹಾಕಿನೂ ವೇಸ್ಟ್ ಅಂತ ನಾನು ಇಲ್ಲೇ ಹಾಕಿದ್ದೆ. ನೀವೆಲ್ಲ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನಗೆ ಒಂದು ನೋಮ್ಕೊಂಡು ಬಂದಿರ್ತಾರಲ್ವ, ಆ ದಾರ ಎಲ್ಲ ಕಟ್ತಾ ಇದ್ದಾರೆ. ನನಗಂತೂ ಇದು ತುಂಬ ಇಷ್ಟ. ಈ ಹಬ್ಬದಲ್ಲಿ ಯಾವಾಗಲೂ ನಾನು ಚಿಕ್ಕ ಹುಡುಗಿಯಿಂದ ಪಿಂಕ್ ಕಲರ್ ದಾರನೇ ಕಟ್ಸ್ಕೊತಿದ್ದೆ. ಈ ವರ್ಷ ಮಾತ್ರ ಯೆಲ್ಲೋ ಕಲರ್ ಚೇಂಜ್ ಇರಲಿ ಅಂತ ಯೆಲ್ಲೋ ಕಲರ್ ಕಟ್ಸ್ಕೊಂಡಿದ್ದೀನಿ. ಆ್ಯಂಡ್ ಅಮ್ಮ ಟಿಫನ್ಗೆ ಇಡ್ಲಿ ಎಲ್ಲ ಮಾಡಿದರು. ಆ್ಯಂಡ್ ಅಕ್ಕನೂ ಬಂದಿದ್ದಾರೆ ಹಬ್ಬಕ್ಕೆ. ಥ್ಯಾಂಕ್ ಯು, ಸೇಮ್ ಟು ಯು. ನೀನು ಅದಕ್ಕೆ ಏನೋ ಕಿತಾಪತಿ ಮಾಡಿನೇ ಗಾಯ ಮಾಡ್ಕೊಂಡಿರೋ ತೋರಿಸು. ಆ ಥರ ಎಲ್ಲ ಮಾಡ್ಬೋದಾ? ಎಲ್ಲ ಪಟಾಕಿನೂ ಒಂದೇ ಅಪ್ಪ. ಬೆಂಗಳೂರಲ್ಲಿ ತಂದ್ರು ಅಷ್ಟೇ, ಎಲ್ಲಿ ತಂದ್ರು ಅಷ್ಟೇ. ನೆನಿಬೇಡ ಬಾ ಮಳೆಯಲ್ಲಿ. ಎಷ್ಟು ಹೊಡೆದೆ ಪಟಾಕಿ? ಎಷ್ಟು? ತುಂಬ ಅಂದರೆ ಎಷ್ಟು ಬಾಕ್ಸ್ ಹೊಡೆದೆ? 5. ನನಗೆ ಬರೀ ಇದು ಮಾತ್ರ ತೊಗೊಂಡು ಬಂದ್ಯಾ? ಇಷ್ಟೇನಾ? ಈಗ ನೈಟ್ ನೀನು ಇಲ್ಲಿರಲ್ವಾ? ಯಾಕೆ? ಅರೌಂಡ್ 7 ಹಾಗೆ ನಾನು ಅಮ್ಮ ಮನೆಯಲ್ಲೇ ಈ ಪೂಜೆ ಎಲ್ಲ ಮುಗಿಸಿ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು, ಇಲ್ಲಿ ನಾವು ಕಾಂಪೌಂಡ್ ಮೇಲೆ ಇಟ್ಟಿರೋದೆಲ್ಲ ವಾಟರ್ ದಿಯಾಸೆ. ಈ ಸಲ ನಾನು ಆರ್ಡರ್ ಮಾಡಿ ತರಿಸಿದ್ದೆ. ಬಿಕಾಸ್ ನಮ್ಮ ಮನೆ ಹತ್ರ ತುಂಬ ಗಾಳಿ ಇರುತ್ತೆ. ಇಲ್ಲ, ಈ ವರ್ಷ ನೋಡಿ ಮಳೆ ಬೀಳ್ತಿತ್ತು. ಎಣ್ಣೆ ಬತ್ತಿ ಎಲ್ಲ ಹಾಕಿ ಹಚ್ಚಿದಿದ್ರೆ ಅದು ಉರಿತಿರ್ಲಿಲ್ಲ, ವೇಸ್ಟ್ ಆಗ್ತಿತ್ತು. ಸೊ ಇದು ಬೆಸ್ಟ್ ಅಂತಲೇ ಅನ್ನಿಸ್ತು ನನಗೆ ವಾಟರ್ ದಿಯಾಸು. ಈಗ ಪಟಾಕಿ ಹೊಡೆಯೋ ಟೈಮ್. ನಾನು ತುಂಬ ಸೌಂಡ್ ಬರೋ ಪಟಾಕಿ ಎಲ್ಲ ನಾನು ಹೊಡೆಯೋದಿಲ್ಲ. ಜಸ್ಟ್ ಸುರ್ಸುರು ಬತ್ತಿ, ಫ್ಲವರ್ ಪಾಟು ಆ ಥರದ್ದು ಅಷ್ಟೇ ನಾನು ಹಚ್ಚಿದ್ದು. ಆ್ಯಂಡ್ ಅಮ್ಮನ ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡೋಕ್ಕೆ. ಅಮ್ಮ ಯಾವ್ದ್ಯಾವ್ದು ಮಾಡಿದ್ರು ಅದನ್ನು ಮಾತ್ರ ಎಲ್ಲ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡ್ಕೊಂಡು ಬನ್ನಿ. ಈ ವರ್ಷನೇ ಫಸ್ಟ್ ಟೈಮ್ ನಾವಿದು ಆಕಾಶ ದೀಪನ ತಂದಿದ್ದು. ನಿಜ ಫಸ್ಟ್ ಒಂದು 2 ಅಟೆಂಪ್ಟ್ಸ್ ಮಾಡಿದ್ವಿ, ಅದು ಹಾರಲೇ ಇಲ್ಲ. ಆ್ಯಂಡ್ ಫೈನಲಿ ಏನೋ ಹಾಗೆ ಹೀಗೆ ಸರ್ಕಸ್ ಮಾಡಿ ಹಾರಿಸಿದ್ವಿ, ಹೋಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ಹಬ್ಬದ ಊಟ ನೋಡಿ, ನಾನು ಹಬ್ಬದ ಊಟದ್ದು ವೀಡಿಯೋ ಕ್ಲಿಪ್ಪಿಂಗ್ಸೇ ಮಿಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಬಂದಿದ್ದರು, ಅವ್ರ ಜೊತೆನೂ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿಯಾಯಿತು. ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಸೆಲೆಬ್ರೇಟ್ ಮಾಡಿದ್ರೇ ಅದು ಇನ್ನೂ ಡಬಲ್ ಖುಷಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.